ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಎಲ್ಲ ರೈತ ಬಂಧುವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಕುಮಾರ್ ಅಂತ ಹೇಳಿ. ಪ್ರಸ್ತುತ ನಾನು ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ತೋಟಗಾರಿಕೆ ವಿಜ್ಞಾನಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ದಿನ ತರಕಾರಿ ಬೆಳೆಗಳನ್ನು ಹೆಚ್ಚಾಗಿ ಬೆಳೆದು ಹೆಚ್ಚಿನ ಆದಾಯ ಗಳಿಸುವಂಥ ರೈತರನ್ನು ನೋಡುವ ಸಂಖ್ಯೆ ಬಹಳ ಕಮ್ಮಿಯಾಗಿದೆ. ಕಾರಣ ಏನಂತ ಹೇಳಿದ್ರೆ, ಇವತ್ತು ಮಾರುಕಟ್ಟೆಯಲ್ಲಿ ಸಿಗ್ತಾ ಇರುವಂಥ ಹೈಬ್ರಿಡ್ ಬೀಜಗಳ ಬೆಲೆ ಕೂಡ ಹೆಚ್ಚು ಮತ್ತು ಅದನ್ನು ನಾಟಿ ಮಾಡಿದ ನಂತರ ಇವತ್ತು ಬರ್ತಾ ಇರಕ್ಕಂಥ ಹೊಸ ಹೊಸ ರೋಗಗಳಿರ್ಬೋದು ಅಥವಾ ಕೀಟಬಾಧೆಗಳು ಕೂಡ ಹೆಚ್ಚಾಗಿ ನಾವು ಕಾಣ್ತಾ ಇದ್ದೇವೆ. ಇದರ ಜೊತೆಗೆ ಮತ್ತೊಂದು ಪ್ರಮುಖ ಅಂಶ ಏನಂತ ಹೇಳಿದ್ರೆ, ಈ ಹೈಬ್ರಿಡ್ ಬೀಜಗಳು ಒಂದು ಪ್ರೈವೇಟ್ ಕಂಪನಿ ಅಥವಾ ಖಾಸಗಿ ಕಂಪನಿಯಿಂದ ಖರೀದಿಸಿದಾಗ ಅದರ ಬೆಲೆ ಕೂಡ ಹೆಚ್ಚಾಗಿರೋದನ್ನು ನಾವು ಕಂಡಿದ್ದೇವೆ. ಇಂಥ ಸಂದರ್ಭದಲ್ಲಿ ನಮ್ಮ ಬೆಂಗಳೂರಿನಲ್ಲೇ ಇರುವ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಬೆಂಗಳೂರು ಕೂಡ ಅನೇಕ ತರಕಾರಿ ತಳಿಗಳನ್ನು ರೈತರ ಉಪಯೋಗಕ್ಕಾಗಿ ಬಿಡುಗಡೆ ಮಾಡಿದೆ. ಅಂತಹುದೇ ಒಂದು ತಳಿ ಅರ್ಕಾ ನಿಕಿತಾ ಅನ್ನೋದು ಒಂದು ಬೆಂಡೆಕಾಯಿಯ ಹೈಬ್ರಿಡ್ ಸಂಕರಣ ತಳಿ ಅಂತ ಹೇಳ್ತೀವಿ. ಈ ತಳಿಯನ್ನ ಇತ್ತೀಚೆಗೆ ಹೊಸ ತಳಿಗಳಲ್ಲಿ ಇದು ಒಂದು ಕೂಡ ಸೇರಿದೆ. ಈ ಒಂದು ತಳಿ ಏನಂತ ಹೇಳಿದ್ರೆ ಜೆನೆಟಿಕ್ ಮೇಲ್ ಸ್ಟೆರಿಲಿಟಿ ಅಂತ ಹೇಳ್ತೀವಿ. ಆ ಒಂದು ತಂತ್ರಜ್ಞಾನದಿಂದ ಉತ್ಪಾದನೆ ಮಾಡಲಾಗಿದ್ದು, ಇದರಲ್ಲಿ ನಮಗೆ ಪ್ರಮುಖವಾಗಿ ನೋಡೋದಾದ್ರೆ ಸುಮಾರು 39 ದಿವಸದಲ್ಲೇನೆ ನಮಗೆ ಹೂ ಬರಕ್ಕೆ ಶುರು ಆಗ್ತದೆ. ನಾಟಿ ಅಂದ್ರೆ ನೀವು ಬೀಜ ಬಿತ್ತನೆ ಮಾಡಿದ 39-40 ದಿವಸದಲ್ಲೇ ನಿಮ್ಗೆ ಹೂ ಕಾಣಿಸ್ತದೆ. ಅದಾದ 5-6 ದಿನಗಳ ನಂತರ ನೀವು ಕಟಾವ್ ಹೋಗ್ಬೋದು. ಅಂದ್ರೆ ಹೆಚ್ಚು ಕಮ್ಮಿ ನೀವು ಬೀಜ ಬಿತ್ತನೆ ಮಾಡಿದ 43-45 ದಿವಸದಲ್ಲಿ ನೀವು ಮೊದಲನೇ ಕಟಾವನ್ನ ತಗೋಬಹುದು ನೀವು ಇದರಲ್ಲಿ. ಮತ್ತೆ ಈಗ ನಮಗೆ ಮಾರುಕಟ್ಟೆಯಲ್ಲಿ ಬೆಂಡೆಕಾಯಿಯ ಬೀಜವನ್ನ ನಾವು ಬೆಂಡೆಕಾಯಿ ಯಾವ ರೀತಿ ಇರಬೇಕು ಅನ್ನೋದನ್ನ ನೋಡೋದಾದ್ರೆ, ಬೆಂಡೆಕಾಯಿ ಯಾವಾಗ್ಲೂ ನಮಗೆ 7-8 ಸೆಂಟಿಮೀಟರ್ ಉದ್ದ ಇರಬೇಕು ಮತ್ತು ಹಸಿರು ಬಣ್ಣದಲ್ಲಿ ಕೂಡಿರಬೇಕು. ಈ ಎಲ್ಲಾ ಗುಣಗಳನ್ನು ಕೂಡ ಈ ಒಂದು ತಳಿ ಹೊಂದಿದೆ. ಉದಾಹರಣೆಗೆ ಹಚ್ಚ ಹಸಿರು ಬಣ್ಣ ಹೊಂದಿದೆ, ಮೀಡಿಯಂ ಉದ್ದ ಮತ್ತೆ ಮೇಲ್ಗಡೆ ಸ್ಮೂತ್ ಪದರ ಇರಬೇಕು. ಅಂದ್ರೆ ರೋಮಗಳ ರೀತಿ ನಿಮ್ಗೆ ಏನು ಕಾಣಿಸ್ಬಾರ್ದು, ಸ್ಮೂತ್ ಇರೋದ್ರಿಂದ ಈ ಒಂದು ತಳಿ ಕೂಡ ಈಗಾಗಲೇ ನಮ್ಮ ಶಿವಮೊಗ್ಗ ಭಾಗದಲ್ಲೇ ತೀರ್ಥಹಳ್ಳಿ ಇರ್ಬೋದು ಮತ್ತೆ ಈ ಶಿವಮೊಗ್ಗ ತಾಲೂಕಿನಲ್ಲೂ ಕೂಡ ಅನೇಕ ರೈತರು ಇದನ್ನ ಉಪಯೋಗಿಸಿದ್ದಾರೆ. ಮತ್ತೆ ಅವರಿಂದ ಕೂಡ ನಮಗೆ ಉತ್ತಮವಾದಂತ ಫೀಡ್ಬ್ಯಾಕ್ ಬಂದಿದೆ, ಹಿಮಾವಹಿತಿ ಕೊಟ್ಟಿದ್ದಾರೆ. ಅದರಿಂದಾಗಿ ಹೆಚ್ಚು ಕಮ್ಮಿ 1 ಹೆಕ್ಟೇರ್ ಪ್ರದೇಶಕ್ಕೆ 2.5 ಎಕರೆಗೆ ಸುಮಾರು 20-24 ಟನ್ನು ಕಾಯಿಗಳನ್ನ ಸುಮಾರು ಒಂದು 4-4.5 ತಿಂಗಳ ಅವಧಿಯಲ್ಲಿ ನಾವು ಕಟಾವು ಮಾಡ್ಕೋಬಹುದಾಗಿದೆ. ಈ ಒಂದು ತಳಿಯನ್ನ ಅಥವಾ ಹೈಬ್ರಿಡ್ ಬೆಂಡೆಯನ್ನ ಬೆಳೆಯೋ ಇಚ್ಛುವಂತ ರೈತರು ಇದರ ಬೀಜ ಖರೀದಿಗೆ ತಾವು ನೇರವಾಗಿ IIHR ಸೀಡ್ ಪೋರ್ಟಲ್ ಅಂತ ತಮ್ಮ ಇಂಟರ್ನೆಟ್ ಅಲ್ಲಿ ಟೈಪ್ ಮಾಡಿದ್ರೆ IIHR ಸೀಡ್ ಪೋರ್ಟಲ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಅಲ್ಲಿ ವಿವಿಧ ತರಕಾರಿಗಳ ಕಾಣಿಸ್ತವೆ. ಅದರಲ್ಲಿ ಓಕ್ರಾ ಹೈಬ್ರಿಡ್, ಬೆಂಡೆ ಹೈಬ್ರಿಡ್ಗೆ ಹೋದ್ರೆ ಅಲ್ಲಿ ನೀವು ಈ ಸೀಡನ್ನ ಪರ್ಚೇಸ್ ಮಾಡ್ಬೋದು. ಇದರ ಜೊತೆಗೆ IIHRನವರು ರೈತರಿಗೆ ಉಪಯೋಗ ಆಗಲಿ ಅನ್ನೋ ಕಾರಣಕ್ಕೆ ನೀವು ಕನ್ನಡದಲ್ಲೇ ವಾಟ್ಸ್ಆ್ಯಪ್ ಮೂಲಕ ನೀವು ಆರ್ಡರ್ ಮಾಡಿ ಕೂಡ ಇದನ್ನು ತರಿಸ್ಕೊಳ್ಬೋದು. ಆ ವಾಟ್ಸ್ಆ್ಯಪ್ಗೆ ಸಂಪರ್ಕ ಸಂಖ್ಯೆ ಹೇಳೋದಾದ್ರೆ ನೀವು 7975395347 ಇದಕ್ಕೆ ನೀವು ವಾಟ್ಸಪ್ ಮೂಲಕ ನೀವು ಸಂದೇಶ ಕಳಿಸಿ ಕೂಡ ಈ ಒಂದು ಬಿತ್ತನೆ ಬೀಜಗಳನ್ನು ತಾವು ಪಡ್ಕೋಬಹುದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ತಾವು ಕೃಷಿ ವಿಜ್ಞಾನ ಕೇಂದ್ರ ಅಥವಾ ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕ ಮಾಡಬಹುದು. ಧನ್ಯವಾದಗಳು. ನನ್ನ ಹೆಸರು ಡಾಕ್ಟರ್ RC ಜಗದೀಶ್ ಅಂತ, ಕುಲಪತಿಗಳು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಶಿವಮೊಗ್ಗ. ರೈತ ಬಾಂಧವರೇ, ಸಹ್ಯಾದ್ರಿ ಬ್ರ್ಯಾಂಡ್ ನಡೆಯಲ್ಲಿ ನಮ್ಮ ಎಲ್ಲಾ ಕೃಷಿ ಉತ್ಪನ್ನಗಳನ್ನ, ಪದಾರ್ಥಗಳನ್ನ, ಬೀಜಗಳನ್ನ, ಸಸ್ಯಗಳನ್ನ ಮತ್ತು ಜೀವಾಣುಗಳನ್ನ, ಜೇನುತುಪ್ಪವನ್ನ ನಾವು ಮಾರಾಟ ಮಾಡ್ತಾ ಇದೀವಿ. ಭತ್ತದಲ್ಲಿ ಸಹ ಸಹ್ಯಾದ್ರಿ, ಗೋವಿನ ಸಹ್ಯಾದ್ರಿ ಮತ್ತೆ ಶೇಂಗಾದಲ್ಲೂ ಸಹ್ಯಾದ್ರಿ ಅನ್ನೋ ಮಾರಾಟವನ್ನ ಮಾಡ್ತೀವಿ. ಅದೇ ಸುಮಾರು 10 ಲಕ್ಷ ಗಿಡಗಳನ್ನ ನಾವು ತಯಾರು ಮಾಡಿದೀವಿ. ಅದು ಸಹ ಸಹ್ಯಾದ್ರಿ ಬ್ರಾಂಡಿನ ಅಡಿಯಲ್ಲಿ ಮಾರಾಟ ಆಗ್ತದೆ. ಕಾಳುಮೆಣಸು ಅಂತ ಹೇಳ್ತೀವಲ್ಲ, ಕಾಳುಮೆಣಸು ಮತ್ತೆ ಗೋಡಂಬಿ, ಅಡಿಕೆ, ತೆಂಗು ಮತ್ತೆ ಇತರ ಸಸ್ಯಗಳನ್ನ ಸಹ ನಾವು ಸಹ್ಯಾದ್ರಿ ಬ್ರಾಂಡಿನ ಅಡಿಯಲ್ಲಿ ಮಾರಾಟ ಮಾಡ್ತೀವಿ. ಜೇನುತುಪ್ಪವನ್ನ ನಾವು ಅನೇಕ ಜೈವಿಕ ಕೀಟನಾಶಕಗಳನ್ನು ಸಹ ನಾವು ಮಾರಾಟ ಮಾಡ್ತಿದ್ದೀವಿ. ಇದರ ಸದುಪಯೋಗವನ್ನ ರೈತರಲ್ಲೂ ಸಹ ಪಡಿಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್, ನಿರ್ವಹಣೆ SR ಭಟ್.